ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ನಿಂದ ವಕ್ತಾರೆ ತೇಜಸ್ವಿನಿ ಗೌಡ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ವಕ್ತಾರರು ಮೋಹನ್ ವಿಶ್ವ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ JDS ನಿಂದ ವಕ್ತಾರರು ದೇವರಾಜ್ ಅವರು ಬಂದಿದ್ದಾರೆ, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಡಳಿತ ಪಕ್ಷದಿಂದನೇ ಆರಂಭ ಮಾಡಿಬಿಡ್ತೀನಿ. ಮೇಡಮ್, 2019 ರಾಜಕೀಯ ಅಂತಂದ್ರೆ ತುಂಬ ಹಳೇದೇನಲ್ಲ. 2019 ಈ ಟೆಲಿಫೋನ್ ಕದ್ದಾಲಿಕೆ ಅದು ಇದು ಎಲ್ಲ ಆಗಿದ್ದು, ಆಗ ತಾವು ಬಿಜೆಪಿ ವಕ್ತಾರರಾಗಿದ್ರಿ ಇಲ್ಲಿ. ಬಟ್ ಈಗ ಈ ಹಳೆ ವಿಚಾರಗಳೆಲ್ಲ ಪ್ರಸ್ತಾಪ ಆಗಿರ್ತಕ್ಕಂಥದ್ದು, ಇದು ಯಾವ ಕಾರಣಕ್ಕೆ, ಏನು ಉದ್ದೇಶಕ್ಕೆ, ಇದರಿಂದ ಆಗ್ತಕ್ಕಂಥ ಲಾಭ ಏನು ಅಂತ ನನ್ನ ಪ್ರಶ್ನೆ. ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಏನು ಒಂದು ರಾಜಕೀಯ ಮಹತ್ವದ ಪಾತ್ರವನ್ನು ವಹಿಸುತ್ತೆ, ಆ ಭಾಗದಲ್ಲಿ ಆಶೀರ್ವಾದ ಯಾರಿಗೆ ಸಿಗಬೇಕು ಈ ಸಾರಿ ಅನ್ನುವಂತ ಚರ್ಚೆ ಅಥವಾ ರಾಜಕೀಯ ಹಕ್ಕು ಎಲ್ಲರಿಗೂ ಇದೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, JDS ನ ನಾಯಕರಾಗಿದ್ರು, ಇವತ್ತು ಮೈತ್ರಿಯ ನಾಯಕರಾಗಿ ಅವರೊಂದು ಕಡೆ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಒಂದು ಕಳೆದ ಸಾರಿ ಜನತೆ ಹೆಚ್ಚಿನ ಆಶೀರ್ವಾದವನ್ನು ಮಾಡಿದ್ದಾರೆ. ಮತ್ತೆ ಅವರು ಇನ್ನೂ ಮುಖ್ಯಮಂತ್ರಿ ಆಗಿಲ್ಲ ಕೂಡ. ಹಾಗಾಗಿ ನಾನು ಕಷ್ಟಪಟ್ಟಿದ್ದೇನೆ, ತುಂಬಾ ಕಷ್ಟಪಟ್ಟು ಸಾಮಾನ್ಯರ ಮಗನೊಬ್ಬ ಬೆಳೆದು ಬಂದಿದ್ದೇನೆ. ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೂ ನಾನು ಪ್ರಯತ್ನ ಪಟ್ಟಿದ್ದೇನೆ, ಸಹಕಾರ ಕೊಟ್ಟಿದ್ದೇನೆ. ಅನೇಕ ಹಿನ್ನೆಲೆ ಸಂಘರ್ಷಗಳು ನಮ್ಮ ನಡುವೆ ಇದ್ರೂ ಕೂಡ ಸಮಾಜದ ಹಿತದೃಷ್ಟಿಯಿಂದ. ಆ ಹಿನ್ನೆಲೆಯಲ್ಲಿ ಇವರು ಪ್ರತಿ ಸಂದರ್ಭದಲ್ಲೂ ಕೂಡ ಯಾರು ಎಲ್ಲೇ ಒಕ್ಕಲಿಗರಿಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ, ನಾನು 2-3 ಹೇಳೋದು, ಸ್ವತಃ ಮಂಡ್ಯದಲ್ಲಿ ಇವತ್ತು ಚನ್ನಪಟ್ಟಣದಲ್ಲಿ ಶಾಸಕರಾಗಿ ಇದ್ದುಕೊಂಡು ಅವರ ಅವಧಿ ಇನ್ನೂ ತುಂಬಾ ದಿನ ಇದೆ, 4 ವರ್ಷ ಇದ್ರೂ ಸಹ ಇವತ್ತು ಮಂಡ್ಯಗೆ ಮತ್ತೆ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಕ್ಕೆ ಕುಮಾರಸ್ವಾಮಿ ಹೋಗಿದ್ದಾರೆ. ಅಲ್ಲಿ ಮತ್ತೊಬ್ಬ ಒಕ್ಕಲಿಗ ನಾಯಕ, ಹಿಂದೆ ಅವರ ಸಹಚರರಾಗಿದ್ದಂಥ ಅವರು ಚಲುವರಾಯಸ್ವಾಮಿ ಅವರು, ಮಾಜಿ ಮಂತ್ರಿಗಳು ಕೂಡ, ಅವರ ಒಂದು ಏನು ಸ್ವಸ್ಥಾನ ಮಂಡ್ಯ, ಅಲ್ಲಿ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಇನ್ನೊಬ್ಬರನ್ನ ನಿಲ್ಲಿಸಿದ್ದಾರೆ ಚುನಾವಣೆಗೆ. ಈ ಸಂದರ್ಭದಲ್ಲಿ ಅಂದ್ರೆ ಎಲ್ಲಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಿಂತರೆ ಕುಮಾರಸ್ವಾಮಿ ಅವರೇ ಹೋಗಿ ಅಲ್ಲಿ ನಿಲ್ತಾರೆ ಚುನಾವಣೆಗೆ, ಮಂಡ್ಯದಲ್ಲಿ ನಿಂತರೆ ಅವರೇ ಹೋಗಿ ನಿಲ್ತಾರೆ, ಕನಕಪುರದಲ್ಲಿ ನಾನು ನಿಂತಾಗ ಅವರೇ ಬಂದು ನಿಲ್ತಾರೆ. ಇದು ನಿಜವಾಗಲೂ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕಾಗಿರೋ ವಿಚಾರ. ಮಂಡ್ಯದ ಜನತೆ ಮಂಡ್ಯದಲ್ಲಿ ಅಲ್ಲಿ ಸ್ಥಳೀಯ ನಾಯಕರೊಬ್ಬರನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇಲ್ಲವೇ? ಕಳೆದ ಸಾರಿ ಸುಮಲತಾ ನಡೆದಾಗ್ಲೂ ಕೂಡ ನಾರಿ ಶಕ್ತಿ ಎಲ್ಲ ಮೋದಿಯವರ ಆಶ್ವಾಸನೆ ಇದ್ದಾಗಲೂ, ರಕ್ಷಣೆ ಇದ್ದಾಗಲೂ, ಬಿಜೆಪಿ 2 ಕಡೆ ಅಧಿಕಾರ ನಡೆಸುವಾಗ್ಲೂ ಕೂಡ ಸುಮಲತಾ ಅವರು ಸ್ವತಂತ್ರವಾಗಿ ಗೆದ್ದು ಬಿಜೆಪಿಯನ್ನು ನಂಬಿ ಹೋಗಿದ್ರು. ಇವತ್ತು ಆ ಸ್ಥಾನ ಅವರಿಗೆ ಸಿಕ್ಕಲಿಲ್ಲ. ಅಂದ್ರೆ ಕಾಂಟ್ರಾಡಿಕ್ಷನ್ಸ್ ಅನ್ನು ನೋಡಿ. ಈಗ ಇದು ಫೋನ್ ಕದ್ದಾಲಿಕೆ ವಿಚಾರ ಬಂದಾಗ ಅವರು, ನಾನು ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಇನ್ನೊಂದು ಮಠ ಇರ್ಲಿ ಅಂತ ಮಾಡಿದ್ದೀನಿ ಅಂತ. ನಾನು ಅವತ್ತಿನ ಕಾಲಕ್ಕೆ ಪತ್ರಕರ್ತೆಗೆ ಅದನ್ನೆಲ್ಲ ಕವರ್ ಮಾಡಿದಂಥವ್ರು. ಅವತ್ತು ತುಂಬಾ ಕೆಟ್ಟ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ತುಂಬಾ ಒಂದು ಅತ್ಯಂತ ಅಸಹ್ಯಕರವಾದ ಸನ್ನಿವೇಶದಲ್ಲಿ ಮಠವನ್ನು ಒಡೆದು ಇನ್ನೊಂದು ಮಠದ ಸ್ಥಾಪನೆ ಆಯಿತು. ಇವತ್ತು ಆ ಮಠ ಏನು ಬೆಳೆಸಿಲ್ಲ, ಆ ಮಠವನ್ನೇನು ಬೆಳೆಸಿಲ್ಲ. ಆದ್ರಿಂದ ಲಿಂಗಾಯತ ಮಠಗಳು ನೋಡಿಯೋದು, ಬೇರೆ ಬೇರೆ ಮಠಗಳು ನೋಡಿಯೋದು ರಾಜಕೀಯದ ಭಾಗವಾಗಿದೆ. ಅದು ಯಾವುದೇ ಸಮಾಜಕ್ಕೆ ಒಳ್ಳೆಯದಲ್ಲ ಅಂತೇಳಿ DK ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಈ ಸಾರಿ ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿ ನಮ್ಮ MP-ಯನ್ನ ಗೆಲ್ಲಿಸಿಕೊಡಿ ಎನ್ನುವ ದೃಷ್ಟಿಯಲ್ಲಿ ಮಠಕ್ಕಿಷ್ಟೆಲ್ಲ ನೀವು ದ್ರೋಹ ಮಾಡಿದ್ರಿ, ಎಲ್ಲವನ್ನೂ ಮಾಡಿದ್ರೆ ಇವತ್ತು ನಿಮಗೆ ನೈತಿಕತೆ ಇಲ್ಲ, ನೈತಿಕತೆ ಇಲ್ಲ ನಿಮಗೆ. ನೈತಿಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಕ್ಕಲಿಗ ಸಮುದಾಯ ನಮ್ಮ ಪರವಾಗಿ ನಿಲ್ಲಿ ಸಹಜವಾಗಿ. ಅಲ್ಲ ಅರವಿಂದ್, ಒಂದ್ ನಿಮಿಷ, ಇನ್ನು ಬೇರೆ ಅತಿಥಿಗಳು ಮಾತನಾಡಿದ ನಂತರ ನಾನು ಮಾತಾಡ್ತೀನಿ. ಇವತ್ತು ಒಕ್ಕಲಿಗರ ಹಿತ ಯಾರ ನಾಯಕತ್ವದಲ್ಲಿ ಸೇಫ್ ಆಗಿದೆ ಅನ್ನೋದು ಇಲ್ಲಿ ಚರ್ಚೆ. ಯಾವ್ಯಾವ ಪಾರ್ಟಿ ಎಷ್ಟೆಷ್ಟು ಅವಕಾಶ ಕೊಟ್ಟಿದ್ದಾರೆ, ಎಷ್ಟು ಸದೃಢವಾಗಿ ಬೆಳೆಸಿದ್ದಾರೆ ಎನ್ನುವ ಆಧಾರದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾದ ನಾಯಕರನ್ನ, ಹೆಚ್ಚು ಜನರನ್ನ ಬೆಳೆಸಿ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಆದ್ರಿಂದ ನಮ್ಮನ್ನ ನಂಬಿ ನಮಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳಿದ್ದಾರೆ. ದೇವರಾಜ್ ಅವರೇ. ಖಂಡಿತ ಸರ್. ಯಾಕೆಂದರೆ ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಾಗೆ ಏನು ಈ ವಿಷಯ ಯಾಕೆ 19ರಲ್ಲಿ ಆದಂಥ ವಿಷಯ ಇವತ್ತು ಯಾಕೆ ಬರ್ತಿದೆ? ಬಹುಶಃ 96ರಲ್ಲಿ ನಡೆದಂಥ ಘಟನೆ, ಶ್ರೀಮಠದ ಬಗ್ಗೆ ಬಂದಂಥ ವಿಚಾರ 96 ವಿಷಯ ಈಗಲೇ ಯಾಕೆ ಬರ್ತಾ ಇದೆ ಅಂದರೆ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರಿಗೆ ಒಕ್ಕಲಿಗರ ಮತವನ್ನು ಕೇಳಲಿಕ್ಕೆ ಬೇರೆ ಯಾವುದೇ ಬೌದ್ಧಿಕ ಧೈರ್ಯಗಳಿಲ್ವಾ, ಬೌದ್ಧಿಕ ವಿಷಯಗಳಿಲ್ವಾ ಅವರಿಗೆ? ಅಷ್ಟೊಂದು ದಿವಾಳಿ ಆಗಿದೆ ಬೌದ್ಧಿಕವಾಗಿ. ಒಂದು ವಿಷಯ, ಜಾತಿಯನ್ನ ಈ ರೀತಿ ಶ್ರೀಮಠವನ್ನೇ ದುರುಪಯೋಗ ಪಡಿಸ್ಕೊಂಡು ಮಾತನಾಡ್ತಕ್ಕಂಥ ದುಸ್ಥಿತಿಗೆ ಕಾಂಗ್ರೆಸ್ ಬಂದಿದೆಯಾ ಅಂತಕ್ಕಂಥ ಸಂಶಯ ಒಂದು ಕಡೆ. ಸರ್, ಮೊದಲನೇದಾಗಿ ನಾನು ಒಂದು ವಿಷಯವನ್ನು ಹೇಳ್ತೀನಿ ಸರ್. ಮೊನ್ನೆ DK ಶಿವಕುಮಾರ್ ಅವರು ಏನು ಹೇಳಿದ್ರು, ಹೌದು, ಈ ಎಲ್ಲ ಪಕ್ಷದ ನಮ್ಮಲ್ಲಿ ಇರ್ತಕ್ಕಂಥ NDA ಅಭ್ಯರ್ಥಿಗಳನ್ನು ಅಷ್ಟು ಜನನ್ನು ಕರ್ಕೊಂಡೋಗಿ ಶ್ರೀಮಠದ ಆಶೀರ್ವಾದ ಪಡಿತಕ್ಕ, ಇದು ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ವಾಡಿಕೆ. ಪ್ರತಿಯೊಬ್ಬರನ್ನು ಸಹ ಹೋಗ್ತಾರೆ, ರಾಜ್ಯದ ಪೂರ್ತಿ ಇರ್ತಕ್ಕಂಥ ಎಲ್ಲ ಮಠಗಳಿಗೂ ಸಹ ಹೋಗುವಂಥದ್ದು ವಾಡಿಕೆ. ಆ ವಾಡಿಕೆಯನ್ನು ನಾವು ಸಹ ಮಾಡಿದ್ವಿ. ನಮ್ಮ ಏನು ಶ್ರದ್ಧಾ ಕೇಂದ್ರ ಏನಿದೆ ಆ ಶ್ರದ್ಧಾ ಕೇಂದ್ರದ ಆಶೀರ್ವಾದವನ್ನು ಪಡ್ಕೊಂಡಿದ್ದು ಸರ್. ಬಂತು ಇವ್ರಿಗೂ ಉರಿ, 96ರಿಂದ ಇಲ್ಲಿವರೆಗೂ ತೆಗೆದ್ರು ಈಚೆಗೆ.
ಸೊ ಆಯ್ತು, ಅಲ್ಲಿಗೆ ಅರ್ಥವಾಗೋಯ್ತು ಇವರು ಉರಿ ಎಲ್ಲಿಂದ ಪ್ರಾರಂಭ ಆಗಿದೆ ಅಲ್ಲ ಅಂತಕ್ಕಂಥದ್ದು. ಯಾಕೆ ಅನ್ನೋದನ್ನ ಅವ್ರು ಹೇಳಿದ್ರಲ್ಲ, ಹೇಳ್ಬಿಟ್ಟು ಮೇಡಮ್ ಹೇಳಿದ್ರಲ್ಲ ಅವ್ರು. ಸರ್, ಆ ಊರಿಗೆ ಕಾರಣ ಏನು ಅಂತ ಹೇಳ್ಬಿಟ್ರು, ಅವರು ಒಪ್ಕೊಂಡ್ರು ಬಿಟ್ರು, ತಾವು ಅದನ್ನ ಪ್ರಸ್ತಾಪ ಮಾಡಿದ್ರಿ. ಈಗ ನಾನು ನಿಮ್ಗೆ ಒಂದೇ ಒಂದು ವಿಷಯ ಹೇಳ್ತೀನಿ ಸರ್. ಮಾನ್ಯ ಬಾಲಗಂಗಾಧರ ಸ್ವಾಮೀಜಿಯವ್ರ ಬಗ್ಗೆ ನಮ್ಗೆ ಬಹಳಷ್ಟು ಅಪಾರವಾದ ಶ್ರದ್ಧೆ ಮತ್ತು ಭಕ್ತಿ ಇದೆ. ಆ ಸಂದರ್ಭದಲ್ಲಿ ಅವರನ್ನು ಸ್ವಾಮೀಜಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಇತಿಹಾಸ, ಕುಟ್ಟು ಇತಿಹಾಸ, ಯಾಕೆಂದ್ರೆ ಜನಗಳಿಗೆ ಗೊತ್ತಿದ್ದಿಲ್ಲ. ಮಾಡುವಂಥ ಸಂದರ್ಭದಲ್ಲಿ ಇಬ್ಬರನ್ನ ತಿರುಚಿ ಸ್ವಾಮೀಜಿಗಳ ಹತ್ರ ವಿದ್ಯಾಭ್ಯಾಸ ಕಳಿಸ್ತೀವಿ. ಒಂದು ಚಂದ್ರಶೇಖರ ಸ್ವಾಮೀಜಿಯವರು, ಮಹಾಸ್ವಾಮೀಜಿಯವರು, ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರು, ಇಬ್ಬರು ಸಹ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಇಬ್ಬರಲ್ಲಿ ಒಬ್ಬರು ಆಯ್ಕೆ ಆಯ್ತಾರೆ. ಆಯ್ಕೆಯಾದ ನಂತರ ಇದೇ ಸನ್ಮಾನ್ಯ ಚಲುವರಾಯ ಸ್ವಾಮಿಯವರು 96ರಲ್ಲಿ ಹೇಳ್ತಾರೆ, ನಮ್ಮ ಸಮುದಾಯ ಬಹುದೊಡ್ಡ ಸಮುದಾಯ, ಕೋಟ್ಯಾನು ಸಂಖ್ಯೆಯಲ್ಲಿದ್ದೀವಿ, ನಮಗೆ ಒಂದು ಮಠ ಇದ್ರೆ ಸಾಕಾಗುತ್ತಾ? ಒಂದು ಕಡೆ ನಂಜಾವಧೂತರು ಅಷ್ಟು ದೂರದಲ್ಲಿದ್ದಾರೆ, ನಾವು ಹಲವಾರು ಮಠಗಳನ್ನ ಮಾಡಿಕೊಂಡು ನಮ್ಮೆಲ್ಲರಿಗೂ ಸಹ ಅವರ ಒಂದು ಮಠಾಧಿಪತಿಗಳ ಒಂದು ಆಶೀರ್ವಾದ ಸಿಗಬೇಕು, ಮಾಡೋಣ ಅಂತ ಹೇಳಿ. ಅದಾದ ಮೇಲೆ ಆ 2 ಮಠವನ್ನ ಮಾಡೋದಕ್ಕೆ ಚಲುವರಾಯ ಸ್ವಾಮಿ ಅವರೇ ಮೂಲ ಕಾರಣ ನಾನು ಹೇಳ್ತೀನಿ ಸರ್, ಮೂಲ ಕಾರಣ ನಾನು ಅವರೇ ಪ್ರಸ್ತಾಪ ಮಾಡಿದ್ದು, ನಾನೇ ಸಾಕ್ಷಿ, ಅದಕ್ಕೆ ಅವರೇ ಪ್ರಸ್ತಾಪ ಮಾಡಿದ್ದು. ನಂತರ ಅಷ್ಟೇ ಬೋಡಲ್ಲ, ಅವರು ಶ್ರೀಯುತ ಪರಮ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮೀಜಿಯವರ ಪ್ರತಿಷ್ಠಾಪನೆ ಆದ ನಂತರ, ಯಾಕಂದ್ರೆ ಅವರು ಸಹ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾರೆ, ವಿದ್ಯೆ ಕಲಿತು ಬಂದಿರ್ತಾರೆ, ಎಲ್ಲ ಆಗಮಶಾಸ್ತ್ರದ ಎಲ್ಲ ವಿದ್ಯೆಗಳನ್ನು ಕಲಿತು ಮಠವನ್ನು ನಿರ್ವಹಿಸ್ತಕ್ಕಂಥ ಶಕ್ತಿ ಉಳ್ಳವರಾಗಿರ್ತಾರೆ. ಅದನ್ನು ಇವ್ರಿಗೆ ಗುರುತಿಸ್ಬಿಟ್ಟು ಬಂದು ಹೇಳದಂಥವ್ರು ಇವರೇ ಪುಣ್ಯಾತ್ಮ. ಬಂದು ಹೇಳದಂಥವ್ರು ಅಷ್ಟಕ್ಕೆ ನಿಲ್ಲೋದಿಲ್ಲ, ಪ್ರತಿಷ್ಠಾಪನೆ ಮಾಡಿ ಮಂಡ್ಯ ಜಿಲ್ಲೆಯ ಪ್ರತಿ ಹೋಬಳಿಗೂ ಕರ್ಕೊಂಡೋಗಿ ಇವರು ಸಭೆ ಮಾಡಿಸ್ತಾರೆ. ಸನ್ಮಾನ್ಯ ಚಲುವರಾಯ ಸ್ವಾಮಿ ಅವರು ಅದನ್ನು ಮರ್ತ್ಬಿಟ್ಟವ್ರೆ. ನಾವು ಸಾಕ್ಷಿ ಇದೀವಿ ಇರೋದೇ ಮರ್ತ್ಬಿಟ್ಟವ್ರೆ. ಅವ್ರಿಗೆ ಮಂಡ್ಯ ಜನ ಇವತ್ತು ಸಾಕ್ಷಿ ಇದ್ದಾರೆ, ತುಮಕೂರು ಜನ ಸಾಕ್ಷಿ ಇದ್ದಾರೆ, ಇವರೇ ಕರ್ಕೊಂಡೋಗಿ ಏನೇನ್ ಮಾಡಿದ್ರು ಅಂತ. ಹಾಸನ ಜನ ಸಾಕ್ಷಿ ಇದ್ದಾರೆ, ಎಲ್ಲಾ ಕಡೆ ಸಾಕ್ಷಿ ಇದೀವಿ ನಾವು ಇವತ್ತಿನ ದಿವಸ. ಚಲುವರಾಯ ಸ್ವಾಮಿ ಮಠವನ್ನ ಒಡೆದ್ರು ಅಂತ ಮಠವನ್ನ ಒಡೆದಿದ್ದಲ್ಲ, ಇವತ್ತು ರಾಜಕೀಯ ದುರ್ಲಾಭಕ್ಕೋಸ್ಕರ ಅವರ ಒಂದು ದಯವಿಟ್ಟು ನಾನು ಮಾತಾಡ್ಬೇಕು ನೋಡಿ, ನೀವು ಮಾತಾಡ್ಬೇಕು, ನಾನು ದಯವಿಟ್ಟು ಪ್ಲೀಸ್. ಸಾಕ್ಷಿ ಅಂದ್ರಿ ಚಲುವರಾಯ ಸ್ವಾಮಿ ಅವರು HDK ಅವರ ಸೂಚನೆಯ ಮೇರೆಗೆ ಆ ತೀರ್ಮಾನ ತಗೊಂಡ್ರ ಅಥವಾ ದೊಡ್ಡಗೌಡರ ತೀರ್ಮಾನದ ಮೇಲೆ ಬಾಲಗಂಗಾಧರ ಸ್ವಾಮೀಜಿ ಜೊತೆ ಚಂದ್ರಶೇಖರ ಸ್ವಾಮೀಜಿ ಬೆಂಕಿ ಬಿದ್ದಂಗ ಒಂದೇನ್ ಗೊತ್ತಾ, ಇಬ್ಬರು ಟೈಮ್ ಪ್ಲಸ್ 1 ಟೈಮ್ ಸರ್. ಇಲ್ಲ ಅವರು ಏನೋ ಹೋಗಿ ಸರ್, ಬೇಜಾರಿದೆ. ಅರವಿಂದ್ ಅವ್ರು ಏನ್ ಬೇಕಾದ್ರೂ ಮಾತಾಡಬಹುದು, ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು. ಒಂದು ಗಾದೆ ಇದೆ, ತೊಟ್ಲು ತೂಗೋದು ಮಗುನು ಜಿಗಿಟೋದು ಅಂತ. ನಿನ್ನೆ ಇದೇ ವಿಷಯ ಕಿಡಿ ಹಚ್ಚಿದ ಇದೇ DK ಶಿವಕುಮಾರ್ ನಮ್ಮ ಮೇಲೆ ಆರೋಪ ಮಾಡಿ ನಮ್ಮನ್ನ ಸಿಕ್ ನೋಡಿದ್ರು. ನೆಕ್ಸ್ಟ್ ಇವತ್ತು ಇಲ್ಲಿ ಬಂದು ಕುತ್ಕೊಂಡು ಏನ್ ಡ್ರಾಮಾ ಮಾಡ್ತಾರೆ ಕ್ಯಾಮ್ರಾ ಮುಂದೆ ಅಂತಂದ್ರೆ, ಅಯ್ಯೋ ಬಿಡಿ ನಾವು ಹಳೆ ವಿಷಯ ಎಲ್ಲ ಮಾತಾಡ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರೆ. ಆಯ್ತಲ್ಲ, ಇವ್ರಿಗೆ ಮಠದ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ, ಒಕ್ಕಲಿಗರ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ, ಅವತ್ತು ಇದೇ JDS ನಲ್ಲಿ ಇದ್ಕೊಂಡು ಕುಮಾರಸ್ವಾಮಿ ಅವ್ರ ಜೊತೆ ಆಗ್ಬೋದು, ದೇವೇಗೌಡ ಜೊತೆ ಇದ್ದಾರಲ್ಲ ಇದೇ ಚಲುವರಾಯ ಸ್ವಾಮಿ, ಇವ್ರಿಗೆ ಅವತ್ತು ಗೊತ್ತಿಲ್ವಾ ಹಾಗಾದ್ರೆ ಮಠ ಬೇರೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಯಾಕೆ ಅವ್ರನ್ನ ಸೇರ್ಸ್ಕೊಂಡ್ರೆ ಒಳಗಡೆ? ಹಾಗಾದ್ರೆ 90ರಲ್ಲಿ ಸೇರ್ಸ್ಕೊಂಡ್ರೆ ಒಳಗಡೆ ಅವ್ರಿಗೆ. ನೆಕ್ಸ್ಟ್ ಇಲ್ಲಿ ಕೇಳಬೇಕಾಗಿರೋದು ಸ್ವಾಮೀಜಿಗಳನ್ನ ಯಾಕೆ ಬಿಜೆಪಿಗೆ JDSಗೆ ವೋಟ್ ಹಾಕ್ತೀರಾ ಅಂತಲ್ಲ, ಇಲ್ಲಿ ಕೇಳಬೇಕಾಗಿರೋ ಸ್ವಾಮೀಜಿಗಳನ್ನ ಕಳೆದ 5 ವರ್ಷಗಳಲ್ಲಿ DK ಶಿವಕುಮಾರ್ ಪಕ್ಷ ಕಟ್ಟಿ ತಾನೊಬ್ಬ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಪ್ರಚಾರ ಸಭೆಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೇಳ್ಕೊಂಡ್ ಬಂದ್ರು ಗೊತ್ತಾ? ಒಂದೇ ಅವಕಾಶ ಕೊಡಿ, ಈ ಸಲ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಅಂತ ಅವಕಾಶ ಕೊಟ್ಟಂತ ಜನಗಳಿಗೆ ದ್ರೋಹ ಬಗೆದು ಕಾಂಗ್ರೆಸ್ ಪಕ್ಷ ಇವ್ರನ್ನ ಮುಖ್ಯಮಂತ್ರಿ ಮಾಡಿದಿರ ಮತ್ತೆ ಸಿದ್ದರಾಮಯ್ಯನ ಕರ್ಕೊಂಡ್ಬಂದು ಕೂಡಿಸಿದ್ರು ಗೊತ್ತಾ? ಇವತ್ತು ಆ ಮಠದ ಸ್ವಾಮೀಜಿಗಳ ಹತ್ರ ಹೋಗ್ಬಿಟ್ಟು ಇವ್ರು ಕೇಳ್ಬೇಕು, ನನಗ್ ಮೋಸ ಮಾಡಿದ್ದು ನನ್ನ ಓನ್ ಕಾಂಗ್ರೆಸ್ ಪಕ್ಷ, ನೀವು ಸೋನಿಯಾ ಗಾಂಧಿನ ಕೇಳಿ, ರಾಹುಲ್ ಗಾಂಧಿನ ಕೇಳಿ, ಸಿದ್ದರಾಮಯ್ಯನ ಕೇಳಿ ಅಂತ
ಹೇಳ್ಬಿಟ್ಟು ಗೊತ್ತಾಯ್ತಲ್ಲ. ಇವರು ತಮ್ಮ ಆತ್ಮವಿಮರ್ಶನೆ ಮಾಡ್ಕೊಬೇಕು. ಒಕ್ಕಲಿಗರಿಗೆ ಮೋಸ ಮಾಡಿದ್ ಯಾರು, ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ಇವ್ರ ಪಕ್ಷದ ಅಧಿನಾಯಕರೇ ಕೇಳಬೇಕು, ಏನಕ್ಕೆ ನನಗೆ ಮೋಸ ಮಾಡಿದ್ರಿ, ನಾನೊಬ್ಬ ಒಕ್ಕಲಿಗ ನಾಯಕ, ಇವ್ರು ಯಾಕೆ ಬೇರೆ ಕಡೆ ಕೈ ತೋರಿಸ್ಬೇಕು, ಅವ್ರದ್ದು ಮಾಡ್ಬೇಕು. ನೀವೇನೋ ಹೇಳಕ್ ಬಂದ್ರಿ ಅವಾಗ ಅವ್ರ ಪ್ರಶ್ನೆಗಳನ್ನ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಯಿಂದ ಕೆಳಗಿಳಿಸಿದ್ರು. ಇವತ್ತಿನ ತನಕ ಇಡೀ ಲಿಂಗಾಯತ್ ಸ್ವಾಮೀಜಿಗಳು ಬಂದು ಯಾಕೆ ಇಳಿಸಿದ್ರಿ ಹೇಳಿ ಪುಣ್ಯ ಕಟ್ಕೊಳ್ರಪ್ಪ ಅಂತ ಒಂದು ಪ್ರಶ್ನೆ ಅವತ್ತಿಟ್ಟಿದ್ದಾರೆ. ಇವತ್ತಿನ ತನಕ ಉತ್ತರ ಬಂದಿಲ್ಲ. ಉತ್ತರ ಕೊಡಬೇಕು ಬಿಜೆಪಿ ಅವರು. ಉತ್ತರ ಕೇಳಕ್ಕೆ ನಮ್ಗೆ ಹಕ್ಕಿದೆ. ಒಂದು. ಎರಡನೇದು, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯನ್ನ ಘೋಷಣೆ ಮಾಡೋ ಸಂಸ್ಕೃತಿ ಇಲ್ಲ. ನಾವು ಹೈಕಮಾಂಡ್ ಅಂತ ಹೇಳಿದ್ರೆ ಹೈಕಮಾಂಡ್ ಕಾರ್ಯಕರ್ತರನ್ನ ಕೇಳ್ತಾರೆ, ಕಾರ್ಯಕರ್ತರು MLA ಗಳನ್ನ ಕೇಳ್ತಾರೆ, MLA ಗಳು ಕಾರ್ಯಕರ್ತರನ್ನ ಕೇಳ್ತಾರೆ. ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ MLA ಗಳು ಯಾರು ಹೆಚ್ಚು ಜನಪ್ರಿಯ ವ್ಯಕ್ತಿಗೆ ಹೇಳ್ತಾರೋ ಸಾಮಾಜಿಕ ನ್ಯಾಯ, ಪ್ರಾದೇಶಿಕತೆ, ಜಾತಿ, ಜನಾಂಗ ಎಲ್ಲವನ್ನು ನೋಡಿ ಮಾಡ್ತಕ್ಕಂಥದ್ದು. ಅದು 95 ವರ್ಷ ಬಿಜೆಪಿಗಿಂತ ಹಿರಿಯದಾದ ಪಾರ್ಟಿಯಲ್ಲಿ ನಡೆದು ಬಂದಿರತಕ್ಕಂಥ ಇತಿಹಾಸ. ಹಾಗಾಗಿ ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ಸಿದ್ದರಾಮಯ್ಯನವರು ಯಾಕೆ ಯಾವ JDSಗೆ ಕಾಂಟ್ರಿಬ್ಯೂಷನ್ ಮಾಡಿ 58 MLA ಗಳನ್ನ ತರೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಂತ ಸಿದ್ದರಾಮಯ್ಯನವ್ರನ್ನ ಹೇಗೆ ತುಚ್ಛೀಕರಿಸಿ ಆಚೆಗೆ ತಳ್ಳಲ್ಪಟ್ಟಿದೆ, ಅಥವಾ ರಾಮಕೃಷ್ಣ ಹೆಗಡೆ ಯಾರು ಉಳ್ಕೊಂಡಿದ್ದಾರೆ ಹೇಳಿ. MP ಪ್ರಕಾಶ್ ಆಚೆಗೆ ಬಂದ್ರು, ಪ್ರತಿಯೊಬ್ಬರದ್ದು ಅದು ಹಳೆ ಕತೆ, ನಾನು ಕೆದಕಕ್ಕೆ ಹೋಗೋದಿಲ್ಲ. ಇವತ್ತು ಬಂದಾಯ್ತು DK ಶಿವಕುಮಾರ್ ಅವರಿಗೆ. ಇಡೀ ನಮ್ಮ ಪಾರ್ಟಿಯಲ್ಲಿ ಒಂದೇ ಮೂರು ಜನ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವ್ರು ಸ್ವತಃ ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ. 1 ತಿಂಗಳು ಅವತ್ತು ಫ್ಲಡ್ ಬಂದು ಎಲ್ಲ ಅವರು ಒಬ್ಬರೇ ಕಷ್ಟಪಟ್ಟು ಏಕಾಂಗಿಯಾಗಿ ತಿರುಗ್ತಾ ಇದ್ದಾರೆ, ಕ್ಯಾಬಿನೆಟ್ ಕೊಟ್ಟಿರ್ಲಿಲ್ಲ. ಆಮೇಲೆ 3 ಜನ ಉಪಮುಖ್ಯಮಂತ್ರಿ ಮಾಡ್ತಾರೆ. ಎಲ್ಲಾದ್ರೂ ನೋಡಿದೀರಾ ಅರವಿಂದ್? ಒಂದೊಂದು ಸಮಾಜಕ್ಕೆ ಕೊಟ್ರೆ. ಅವತ್ತು ಶ್ರೀರಾಮುಲುಗೆ ಮಾತು ಕೊಟ್ಟಿದ್ರು ಪರಿವರ್ತನೆ ಯಾತ್ರೆನಲ್ಲಿ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ. ಒಬ್ಬ ಲಿಂಗಾಯತರು ಮುಖ್ಯಮಂತ್ರಿ ಇರುವಾಗ ಲಕ್ಷ್ಮಣ ಸವದಿ ಅವ್ರನ್ನ ಅವ್ರ ಚುನಾವಣೆಯಲ್ಲಿ ಸೋತಿರ್ತಾರೆ, ತಗೊಂಬಂದು ಮುಖ್ಯಮಂತ್ರಿ ಮಾಡ್ತಾರೆ. ಒಳ್ಳೇದ್ ಮಾಡಕ್ಕಲ್ಲ, ಕಾಟ ಕೊಡ್ಬೇಕು ಅಂತ. ಶ್ರೀರಾಮುಲುಗ್ ಮೋಸ ಮಾಡ್ತಾರೆ. ಇನ್ನಿಬ್ರು ಅಶ್ವಥ್ ನಾರಾಯಣ ನಾನು ಹೇಳ್ತಿರೋ ಒಂದ್ ನಿಮಿಷ ಅದು ಬಿಜೆಪಿಗೂ ಕಾಂಗ್ರೆಸ್ ಡಿಫರೆನ್ಸ್. ನಂದೊಂದು ಪ್ರಶ್ನೆ ನಾನು ಕಂಪ್ಲೀಟ್ ಮಾಡ್ತೀನಿ. ನಾನು ಕಂಪ್ಲೀಟ್ ಮಾಡ್ತೀನಿ. ಬೇರೆ ಟಾಪಿಕ್ ಅರವಿಂದ್ ಇಲ್ಲ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ತೆಗೆದಾಗ ಒಕ್ಕಲಿಗರ ಮಹಾನ್ ನಾಯಕ ಆರಕ್ಷಕ ಅವ್ರಿಗೆ ಮಾಡ್ಬೇಕಿತ್ತಲ್ವಾ? ಆಲ್ಟರ್ನೇಟಿವ್ ಕ್ಯಾಂಡಿಡೇಟೇ ಇಲ್ಲದೆ ಕೊನೆಗೆ ಯಡಿಯೂರಪ್ಪನವ್ರು ಹೇಳಿದವ್ರನ್ನೇ ಮುಖ್ಯಮಂತ್ರಿ ಮಾಡಿದ್ದು ಬೊಮ್ಮಾಯಿ ಅವರು. ಅದಕ್ಕೆ ಇಲ್ಲಿ ವ್ಯಕ್ತಿಗತ DK ಶಿವಕುಮಾರ್ ಒಬ್ಬರೇ ಏಕೈಕ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು. ಅವ್ರದ್ದು ಯೋಗದಾನ ಇದೆ, ಅವ್ರದ್ದು ಕೊಡುಗೆ ಇದೆ. ಆದ್ರೆ ನಮ್ಮ MLA ಗಳ ಬಹುಮತದ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರು ಹಿರಿಯ ನಾಯಕರು